ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಬುಧವಾರ 5 ಫೆಬ್ರವರಿ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 52ನೇ ಅಧ್ಯಾಯದ 9ನೇ ವಚನ. ಯೆರೂಸಲೇಮಿನ ಹಾಳು ಪ್ರದೇಶಗಳೇ, ತಟ್ಟನೆ ಜಯಘೋಷ ಮಾಡಿ ಒಟ್ಟಾಗಿ ಹರ್ಷಧ್ವನಿಗೈಯಿರಿ. ಯೆಹೋವನು ಯೆರೂಸಲೇಮನ್ನು ವಿಮೋಚಿಸಿ ತನ್ನ ಜನರನ್ನು ಸಂತೈಸಿದ್ದಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಯಾವ ರೀತಿಯಲ್ಲೂ ಕೂಡ ಬೆಲೆಗೆ ಬಾರದಂಥ, ಪಾಳಾದಂಥ, ಬಿದ್ದು ಹೋದಂಥವುಗಳನ್ನು ಪುನಃ ಸ್ಥಾಪಿಸಿ ಹರ್ಷಧ್ವನಿಗೈಯುವಂತೆ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ವಿಮೋಚಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಯೆಶಾಯನ ಮೂಲಕವಾಗಿ ಇಸ್ರಾಯೇಲ್ ಜನಾಂಗದವರು ಮಾಡಿದಂಥ ಎಲ್ಲ ದೋಷಾಪರಾಧ ಪಾಪಗಳನ್ನು ವರ್ಣಿಸಿ, ಅವರು ತಾವು ಮಾಡಿದಂಥ ಕಾರ್ಯದ ನಿಮಿತ್ತ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು ಎಂಬುದಾಗಿ ಅವರ ಗೋಳಾಟ, ಅವರ ಹೋರಾಟ, ಅವರ ಪರಿಸ್ಥಿತಿಯನ್ನು ಅನೇಕ ಅಧ್ಯಾಯಗಳಲ್ಲಿ ತಿಳಿಸಿ ಹೇಳುವಂತವನಾಗಿದ್ದಾನೆ. ಆದರೆ ದೇವರು ಕರುಣೆಯುಳ್ಳವನಾಗಿದ್ದರಿಂದ ಇಂಥ ಜನರನ್ನು ಆ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡುತ್ತೇನೆಂಬುದಾಗಿ ತನ್ನ ಕರುಣಾನುಸಾರವಾಗಿ ವಾಗ್ದಾನ ಮಾಡುತ್ತಾ ಅವರಿಗೆ ಭರವಸೆಯನ್ನು ಕೊಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ದೇವರು ತನ್ನ ಭಕ್ತನ ಮೂಲಕವಾಗಿ, ತನ್ನ ಪ್ರವಾದಿಯ ಮೂಲಕವಾಗಿ ತಿಳಿಸುವಂಥದ್ದೇನೆಂದರೆ, ಪಾಳಾದಂಥ, ಹಾಳು ಬಿದ್ದಂಥ, ಯಾವುದಕ್ಕೂ ಬಾರದಂಥ ಸ್ಥಳಗಳು, ಯೆರೂಸಲೇಮಿನಲ್ಲಿರ್ತಕ್ಕಂಥವುಗಳು ಎಲ್ಲವೂ ಪುನಃ ಹಾಡಬೇಕೆಂಬುದಾಗಿ, ಹರ್ಷಧ್ವನಿಗೈಯಬೇಕೆಂಬುದಾಗಿ ಹೇಳುವಂತವನಾಗಿದ್ದಾನೆ. ಯಾಕಂದರೆ ದೇವರು ವಿಮೋಚಿಸುತ್ತಾನೆ, ದೇವರು ಬಿಡುಗಡೆ ಮಾಡುತ್ತಾನೆ, ಅವರನ್ನು ಪುನಃ ಉನ್ನತ ಸ್ಥಿತಿಗೆ ನಡೆಸುತ್ತಾನೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾವು ಸಹ ಬಿದ್ದು ಹೋದಂಥವರು, ಹಾಳಾದಂಥವರು, ಯಾವುದಕ್ಕೂ ಬಾರದಂಥವರು, ಇಂಥ ಸ್ಥಿತಿಯಲ್ಲಿ ಇರುವಂಥವರನ್ನು ದೇವರು ಅವರಲ್ಲಿ ನಿರೀಕ್ಷೆ ತುಂಬಿಸಿ ಭರವಸೆ ಕೊಟ್ಟು ಪುನಃಸ್ಥಾಪಿಸುತ್ತೇನೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ನಾವು ಏನು ಇಲ್ಲದ ಸ್ಥಿತಿಗೆ ಬರಬಹುದು, ಹಾಳಾದಂಥ ಸ್ಥಿತಿಗೆ ಬಂದಿರಬಹುದು, ಆದರೆ ದೇವರು ತನ್ನ ಕರುಣೆಯಿಂದ ನಮ್ಮನ್ನು ಪುನಃ ಕಟ್ಟುತ್ತಾನೆ. ನಾವುಗಳು ಹರ್ಷಧ್ವನಿಗೈಯುವಂತೆ ಮಾಡುತ್ತಾನೆ. ಇದು ದೇವರ ವಾಗ್ದಾನ. ಕರ್ತನೆ, ದಯಮಯ ಸ್ವಾಮಿಯೇ, ಕೃಪಾ ಸಂಪೂರ್ಣನಾದ ದೇವರೇ, ನಾವು ಏನಾಗಿದ್ದರೂ ನಮ್ಮನ್ನು ರಕ್ಷಿಸಿ ವಿಮೋಚಿಸಿ ಕಟ್ಟುವಂಥವನೇ, ನಿನಗೆ ನಿತ್ಯಕ್ಕೂ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ, ಆಮೆನ್.